ಸಾಕಷ್ಟು ಗಲಾಟೆಗಳಾಗಿರುವಂಥದ್ದು ನಿನ್ನೆ ಯೂಟ್ಯೂಬರ್ಸ್ ಮೇಲೆಲ್ಲ ನಾನು ನೋಡಿದೆ. ಬಟ್ ಈಗಾಗಲೇ SIT ತನಿಖೆ ಮಾಡ್ತಾ ಇದೆ. ಈಗಾಗಲೇ ಅವರು ತೋರಿಸಿರೋ ಜಾಗಗಳೆಲ್ಲ ತನಿಖೆ ಮಾಡಿದ್ದಾರೆ. ಸೊ SIT ಅವರು ಒಂದು ರೀತಿ ಗೊಂದಲದಲ್ಲಿದ್ದಾರೆ ಅಂತ ಅನಿಸುತ್ತೆ. ಇನ್ನೂ ಎಷ್ಟು ಜಾಗ ನೋಡಬೇಕೋ ಗೊತ್ತಿಲ್ಲ. ನಾವು ಒಂದು ಸರಿ ಕ್ಲಿಯರ್ ಆಗಲಿ, ಈ ಒಂದು ತನಿಖೆ ಮಾಡೋದ್ರಿಂದ ಸತ್ಯಾಸತ್ಯತೆ ಹೊರಗಡೆಯಲ್ಲಿ, ಅದು ಒಂದು ಧರ್ಮ ಸ್ಥಳ, ಅದು ಸತ್ಯಾಸತ್ಯತೆ ಹೊರಗಡೆ ಬರಲಿ. ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಲಿ. ಅಲ್ಲ, ಮಾಧ್ಯಮಗಳ ಮೇಲೆ ಅಲ್ಲೇ ಆಗುವಂಥದ್ದು, ಪತ್ರಕರ್ತರ ಮೇಲೆ ಅಲ್ಲೇ ಆಗುವಂಥದ್ದು, ವರದಿ ಮಾಡೋಕೆ ಹೋದವ್ರಿಗೆ ಯೂಟ್ಯೂಬರ್ಸ್ ಮೇಲೆ ಲೋಕಲ್ ಹೆಸರಲ್ಲೇ ಮಾಡ್ತಾ ಇರೋ ಇಲ್ಲ ನೋಡಿ, ಅದು ಅಲ್ಲೇ ಮಾಡುವಂಥದ್ದು ಯಾರೇ ಮಾಡೋದು ತಪ್ಪು. ಏನೇ ಇದ್ರೂ ಪ್ರತಿಭಟನೆ ಮಾಡ್ಬೋದು ಅಷ್ಟೇ. ಅಲ್ಲೇ ಮಾಡುವಂಥದ್ದು ಒಳ್ಳೆ ಸಂಪ್ರದಾಯ ಅಲ್ಲ. ಓಕೆ, ಸಾಕಷ್ಟು ಗಲಾಟೆಗಳಾಗಿರುವಂಥದ್ದು ನಿನ್ನೆ ಯೂಟ್ಯೂಬರ್ಸ್ ಮೇಲೆಲ್ಲ ನಾನು ನೋಡಿದೆ. ಬಟ್ ಈಗಾಗಲೇ SIT ತನಿಖೆ ಮಾಡ್ತಾ ಇದೆ. ಈಗಾಗಲೇ ಅವರು ತೋರಿಸಿರೋ ಜಾಗಗಳೆಲ್ಲ ತನಿಖೆ ಮಾಡಿದ್ದಾರೆ. ಸೊ SIT ಅವರು ಒಂದು ರೀತಿ ಗೊಂದಲದಲ್ಲಿದ್ದಾರೆ ಅಂತ ಅನಿಸುತ್ತೆ. ಇನ್ನೂ ಎಷ್ಟು ಜಾಗ ನೋಡಬೇಕೋ ಗೊತ್ತಿಲ್ಲ. ನಾವು ಒಂದು ಸರಿ ಕ್ಲಿಯರ್ ಆಗಲಿ, ಈ ಒಂದು ತನಿಖೆ ಮಾಡೋದ್ರಿಂದ ಸತ್ಯಾಸತ್ಯತೆ ಹೊರಗಡೆಯಲ್ಲಿ, ಅದು ಒಂದು ಧರ್ಮ ಸ್ಥಳ, ಅದು ಸತ್ಯಾಸತ್ಯತೆ ಹೊರಗಡೆ ಬರಲಿ. ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಲಿ. ಅಲ್ಲ, ಮಾಧ್ಯಮಗಳ ಮೇಲೆ ಅಲ್ಲೇ ಆಗುವಂಥದ್ದು, ಪತ್ರಕರ್ತರ ಮೇಲೆ ಅಲ್ಲೇ ಆಗುವಂಥದ್ದು, ವರದಿ ಮಾಡೋಕೆ ಹೋದವ್ರಿಗೆ ಯೂಟ್ಯೂಬರ್ಸ್ ಮೇಲೆ ಲೋಕಲ್ ಹೆಸರಲ್ಲೇ ಮಾಡ್ತಾ ಇರೋ ಇಲ್ಲ ನೋಡಿ, ಅದು ಅಲ್ಲೇ ಮಾಡುವಂಥದ್ದು ಯಾರೇ ಮಾಡೋದು ತಪ್ಪು. ಏನೇ ಇದ್ರೂ ಪ್ರತಿಭಟನೆ ಮಾಡ್ಬೋದು ಅಷ್ಟೇ. ಅಲ್ಲೇ ಮಾಡುವಂಥದ್ದು ಒಳ್ಳೆ ಸಂಪ್ರದಾಯ ಅಲ್ಲ. ಓಕೆ.